ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಿಂಪಲ್ ಸವಿತಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಹಾಗೆ ಇವತ್ತಿನ ವಿಡಿಯೋ ಸ್ಪೆಷಲ್ ಆಗೈತಿ, ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ, ವಿಡಿಯೋನ ಪೂರ್ತಿಯಾಗಿ ಕಂಪ್ಲೀಟಾಗಿ ನೋಡಿರಿ ಅಂತ ಹೇಳ್ತೀನಿ. ಫ್ರೆಂಡ್ಸ್, ವಿಧಾನಸೌಧ ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ನೆನಪಾಗೋದು ಬೆಂಗಳೂರು ನೋಡ್ರಿ. ಬೆಂಗಳೂರೊಳಗೆ ದೊಡ್ಡದಾಗಿರುವಂಥ ಒಂದು ವಿಧಾನಸೌಧ ಐತಿ. ಅದನ್ನ ಎಲ್ಲರೂ ನೋಡಿರ್ತೀರಿ ಟಿ ವಿ ಒಳಗೆ. ಆಮೇಲೆ ಅಲ್ಲಿ ಬೆಂಗಳೂರೊಳಗೆ ಇರೋರಂತೂ ರೆಗ್ಯುಲರ್ ಆಗಿ ನೋಡ್ತಾನೆ ಇರ್ತಾರೆ. ಜಾಬ್ ಮಾಡೋಕೆ ಹೋಗ್ಬೇಕಾದ್ರೆ ರೆಗ್ಯುಲರ್ ಆಗಿ ವಿಧಾನಸೌಧ ಮುಂದ್ಗಡೆನ ಹೋಗೋದು ಬರೋದು ಡೈಲಿ ರೂಟೀನ್ ಆಗಿರ್ತೈತಿ ಒಬ್ಬೊಬ್ರದ್ದು. ನಮ್ಮ ಬೆಳಗಾವಿ ಒಳಗೆ ಒಂದು ಸೇಮ್ ಟು ಸೇಮ್ ಬೆಂಗಳೂರೊಳಗೆ ಏನು ವಿಧಾನಸೌಧ ಐತಲ್ಲ ಅದೇ ಥರನ ಸುವರ್ಣಸೌಧ ಐತೆ ನೋಡ್ರಿ. ಅಲ್ಲಿ ವಿಧಾನಸೌಧ ಅಂತ ಕರೀತಾರೆ, ನಮ್ಮ ಬೆಳಗಾವಿ ಒಳಗೆ ಇರೋದಕ್ಕೆ ಸುವರ್ಣಸೌಧ ಅಂತ ಕರೀತಾರೆ, ಅಷ್ಟೇ ಫರಕ. ಇಲ್ಲಿ ನೋಡ್ಬೋದ ಡೇ ಟೈಮ್ದಾಗ ಹೆಂಗೆ ಕಾಣತೈತಿ ನೋಡ್ರಿ ಸುವರ್ಣಸೌಧ. ಇದು 4 ಮಹಡಿಯನ್ನು ಹೊಂದೈತಿ. ಇದನ್ನು 2007 ಕಟ್ಟಾಕ ಪ್ರಾರಂಭ ಮಾಡಿದ್ರು. ಇದು 2012 ಸಂಪೂರ್ಣವಾಗಿ ಮುಗೀತು ನೋಡ್ರಿ ಕಟ್ಟೋದು. ಇದನ್ನು ರಾಷ್ಟ್ರಪತಿ ಪ್ರಣವ್ ಮುಖರ್ಜಿ ಅವರ ಉದ್ಘಾಟನೆ ಮಾಡಿದ್ದಾರೆ. ಭಾಳಷ್ಟು ಜನ ಹೋಗ್ತಾ ಇರ್ತಾರೆ ನೋಡ್ರಿ. ಇದು ಏನಂದ್ರೆ ಪ್ರತಿ ವರ್ಷನೂ ಚಳಿಗಾಲದೊಳಗೆ ಅಧಿವೇಶನ ನಡೆಸ್ತಾರೆ ಇಲ್ಲಿ. ಚಳಿಗಾಲದಲ್ಲಿ ಅಧಿವೇಶನ ನಡೆಸೋದ್ರಿಂದ ಇದಕ್ಕೆ ಚಳಿಗಾಲದ ಅಧಿವೇಶನ ಅಂತ ಕರೀತಾರೆ. ಆವಾಗಲೇ ನಾನು ನಿಮ್ಗೆ ಡೇ ಟೈಮ್ದಾಗ ಹೆಂಗೆ ಕಾಣ್ತೈತೆ ಅಂತ ಹೇಳಿ ತೋರಿಸಿದ್ನಿ. ಇದು ನೈಟ್ ಟೈಮ್ ನೋಡ್ರಿ. ನೈಟ್ ಟೈಮ್ದಾಗ ಹೆಂಗೆ ಕಾಣಾಕತ್ತೈತಿ. ಇದು ನೈಟ್ ಟೈಮ್ ವ್ಯೂ ನೋಡಿದ ತಕ್ಷಣ ನಮಗೆ ಒಂಥರ ಮೈಸೂರೊಳಗೆ ಏನು ಅರಮನೆ ಐತಲ್ಲ ಅದರ ನೆನಪಾಗ್ತೈತಿ. ಒಂಥರ ಬೆಳಗಾವಿ ಅರಮನೆ ಅಂತಲೇ ಕರಿಬಹುದು ಇದಕ್ಕೆ, ಅಷ್ಟು ಸುಂದರವಾಗೈತೆ ನೋಡ್ರಿ. ಗಾಡಿಗಳಂತೂ ಹೋಗೋದು ಬರೋದು ನಡೀತಾನೆ ಇದಾವೆ. ಯಾಕಂದ್ರೆ ಅಧಿವೇಶನ ಅಂದ ಕೂಡಲೇ ಇಲ್ಲಿ ಸುವರ್ಣಸೌಧದ ಮೇಲೆ ಒಂದು ಅಶೋಕ ಚಕ್ರ ಐತೆ ನೋಡ್ರಿ. ಈ ಗಾಡಿ ಒಳಗೆ ಯಾರು ಇರ್ಬೋದು ಹೇಳ್ರಿ? ಯಾರು ಇರ್ತಾರೆ ರೀ? ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಇರ್ತಾರೆ. ಇಲ್ಲಿ ನೋಡ್ಬೋದು ಫುಲ್ಲು ಲೈಟಿಂಗ್ ಎಲ್ಲ ಕಾಣಕತ್ತವ. ಇದೆಲ್ಲ ನಮ್ಮ ಸಂಪೂರ್ಣ ಬೆಳಗಾವಿ ನೋಡ್ರಿ. ನೈಟ್ ಟೈಮ್ದಾಗ ಲೈಟಿಂಗ್ ಎಲ್ಲ ಏನು ಕಾಣತ್ತವಲ್ಲ ಇದೆಲ್ಲ ನಮ್ಮ ಬೆಳಗಾವಿ ಹಿಂಗೆ ಕಾಣಕತ್ತೈತಿ. ಇದು ಪ್ರತಿ ವರ್ಷನೂ ಅಧಿವೇಶನ ನಡೆದಾಗ ರಾಜಕಾರಣಿಗಳು, ಅಧಿಕಾರಿಗಳು ಮತ್ತು ಮೀಡಿಯಾದವರು ಪ್ರತಿಯೊಬ್ಬರನ್ನು ಕೂಡ ಇರ್ತಾರೆ. ಮತ್ತೇನಂದ್ರೆ ಸ್ಕೂಲ್ದಿಂದ ಅವಕಾಶ ಇರ್ತೈತೆ ನೋಡ್ರಿ. ಕಾಲೇಜ್ದಿಂದ ಸ್ಟೂಡೆಂಟುಗಳು ಒಂದು 5 ನಿಮಿಷ ಬಂದು ಅಧಿವೇಶನವನ್ನು ನೋಡಬಹುದು. ಆದರೆ ವಿಡಿಯೋ ಮಾಡೋಕ್ಕದು ಅಲೌಡ್ ಇರೋಂಗಿಲ್ಲ, ಫೋಟೋ ತಗೊಳಕ್ಕೂ ಅಲೌಡ್ ಇರೋಂಗಿಲ್ಲ. ಜಸ್ಟ್ ಹೋಗಿ ಒಂದು 5 ನಿಮಿಷ ಸೈಲೆಂಟಾಗಿ ಕೂತ್ಕೊಂಡು ನೋಡಿ ಹೊರಗಡೆ ಬರಬೇಕು. ಬೆಳಗಾವಿದಾಗ ಯಾವ ಊರಾಗ ಐತ್ರಿ ಇದು ಸುವರ್ಣಸೌಧ ಅಂತ ಕೇಳಬಹುದು ನೀವು. ಇದು ಬೆಳಗಾವಿದಾಗ ಹಲಗ ಅನ್ನೋ ಊರೊಳಗೆ ಐತೆ ನೋಡ್ರಿ. ಇಷ್ಟು ವರ್ಷ ಆಯ್ತು ಇದನ್ನು ಕಟ್ಟಿ. ಇದುವರೆಗೂ ಇದು ಒಂದು 8 ರಿಂದ 9 ವರ್ಷ ಆಗಿರ್ಬೋದು ಅಧಿವೇಶನ ನಡೀಲಿಕ್ಕತ್ತ. ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಒಂದು ಅಂದಾಜು ಹೇಳ್ಬೋದು 8 ರಿಂದ 9 ವರ್ಷ ಆಗಿತ್ತು ಅಂತ ಹೇಳಿ. ಪ್ರತಿ ವರ್ಷವೂ ಅಧಿವೇಶನ ನಡೆದಾಗ ಅಧಿವೇಶನ ನೋಡೋಕೆ ಒಂದು ಅವಕಾಶ ಕೊಟ್ಟಿರ್ತಾರೆ. ಸೊ ಯಾರೆಲ್ಲ ಅಧಿವೇಶನ ನೋಡಿಲ್ಲ ನೆಕ್ಸ್ಟ್ ಟೈಮ್ ನೋಡೋಕೆ ಟ್ರೈ ಮಾಡಿರಿ. ಬಟ್ ಮುಂಚಿತವಾಗಿನ ಪಾಸ್ ತೊಗೋಬೇಕಾಗ್ತೈತಿ. ಪಾಸ್ ತೊಗೊಂಡಿದ್ರಂದ್ರೆ ನಿಮಗೆ ಅವಕಾಶ ಇರ್ತೈತಿ, ಇಲ್ಲ ಅಂದ್ರೆ ನಿಮ್ಗೆ ಅಲೌಡನ ಮಾಡೋಂಗಿಲ್ಲ ಒಳಗಡೆ ಹೋಗೋಕೆ. ಸೊ ಒಳಗಡೆ ಹೋಗಿ ಒಂದು 5 ನಿಮಿಷ ಕೂತ್ಕೊಂಡು ನೋಡಿ ಕಣ್ ತುಂಬಿಸ್ಕೊಳ್ಬೋದು. ಫ್ರೆಂಡ್ಸ, ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡಬೇಕಂತ ಅಂದ್ಕೊಂಡೇನ. ಐ ಹೋಪ್ ನಿಮ್ಗೆ ಇವತ್ತಿನ ಬ್ಲಾಗ ಇಷ್ಟ ಆಗಿತ್ತು ಅಂತ ಅಂದ್ಕೊಂಡೇನ. ಸೊ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.